ನಮಸ್ತೆ ಕರ್ನಾಟಕ ಡಿಜಿಟಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಗ್ರಹಣದ ಸಮಯದಲ್ಲಿ ಮಾನಸಿಕ ಶಾಂತಿಗಾಗಿ ಪ್ರಾರ್ಥನೆ ಮತ್ತು ಧ್ಯಾನ ಮಾಡುವುದು ಉತ್ತಮ. ಈ ಸಮಯದಲ್ಲಿ ಯಾವುದೇ ಹೊಸ ಅಥವಾ ಪ್ರಮುಖ ಕೆಲಸಗಳನ್ನು ಆರಂಭ ಮಾಡಬಾರದು ಅನ್ನೋದು ಈ ಹಿಂದೂ ಸನಾತನ ಧರ್ಮದಲ್ಲಿ ಪದ್ಧತಿಯಾಗಿದೆ. ಆದರೆ ಇದರ ಹಿಂದಿನ ಕಾರಣವೇನು? ಇನ್ನೇನು ಬ್ಲಡ್ ಮೂನ್ ಚಂದ್ರಗ್ರಹಣ ಏನು ಬರ್ತಾ ಇದೆಯಲ್ಲ, ಈ ಬ್ಲಡ್ ಮೂನನ್ನು ಯಾಕೆ ರಕ್ತಸಿಕ್ತ ಚಂದ್ರಗ್ರಹಣ ಅಂತ ಅಂತಾರೆ? ಈ ಎಲ್ಲದರ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಜೊತೆಗೆ ಈ ಬಾರಿಯ ಚಂದ್ರಗ್ರಹಣದ ವಿಶೇಷತೆಯನ್ನು, ಅನುಸರಿಸಬೇಕಾದ ವಿಧಿವಿಧಾನಗಳು ಯಾವುವು ಅನ್ನೋದನ್ನ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಜೊತೆಗೆ ಚಂದ್ರಗ್ರಹಣ ಯಾವ ರಾಶಿಯ ಮೇಲೆ ಇಫೆಕ್ಟ್ ಆಗುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನೀವು ಕೂಡ ಗ್ರಹಣದ ಬಗ್ಗೆ ಗ್ರಹಣ ಆಚರಣೆ ಮಾಡ್ತೀರಾ? ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಿಮ್ಮ ಊರು ಯಾವುದು, ನಿಮ್ಮೂರಲ್ಲಿ ಚಂದ್ರಗ್ರಹಣ ಗೋಚಾರವಾಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ಹೇಳ್ತೀವಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೆಪ್ಟೆಂಬರ್ 7 ಅಂದರೆ ಭಾನುವಾರ ಸಂಭವಿಸಲಿರುವಂತಹ ಸಂಪೂರ್ಣ ಚಂದ್ರಗ್ರಹಣ ಅಂದರೆ ರಕ್ತ ಚಂದ್ರಗ್ರಹಣ ಅಂತ ಕರೆಯಲಾಗುತ್ತೆ. ಈ ಸಮಯದಲ್ಲಿ ಚಂದ್ರನು ಗಾಢ ಕೆಂಪು ಅಥವಾ ತಾಮ್ರದ ಬಣ್ಣಕ್ಕೆ ತಿರುಗುವುದು ಒಂದು ವಿಶಿಷ್ಟವಾದ ಪೂರ್ಣ ಖಗೋಳ ವಿದ್ಯಮಾನವಾಗಿದೆ. ಜ್ಯೋತಿಷಾಸ್ತ್ರದ ಪ್ರಕಾರ ಗ್ರಹಣದ ಸಮಯದಲ್ಲಿ ಚಂದ್ರನು ರಾಹು ಅಥವಾ ಕೇತುವಿನ ನೆರಳಲ್ಲಿ ಬಂದಾಗ ಈ ಘಟನೆ ಸಂಭವಿಸುತ್ತೆ. ಚಂದ್ರನು ರಾಹು ಮತ್ತು ಕೇತುವಿನಿಂದ ಆವರಿಸಲ್ಪಟ್ಟಾಗ ಅದರ ಸಾಮಾನ್ಯ ಕೆಂಪಾದ ಮತ್ತು ಶುಭ್ರವಾದ ಬೆಳಕು ಮರೆಯಾಗಿ ಒಂದು ತೀವ್ರವಾದ ಅಂದರೆ ವಿಭಿನ್ನ ಶಕ್ತಿಯ ಪ್ರಭಾವಕ್ಕೆ ಒಳಗಾಗತ್ತೆ ಅಂತ ಜ್ಯೋತಿಷಾಸ್ತ್ರದಲ್ಲಿ ಹೇಳಲಾಗತ್ತೆ. ಇನ್ನು ಜ್ಯೋತಿಷಾಸ್ತ್ರದ ದೃಷ್ಟಿಕೋನದಲ್ಲಿ ರಕ್ತ ಚಂದ್ರಗ್ರಹಣದ ದರ್ಶನವು ಕೇವಲ ಬಣ್ಣ ಬದಲಾವಣೆ ಮಾತ್ರವಲ್ಲ, ಇದು ಗ್ರಹಗಳ ಶಕ್ತಿಯು ತೀವ್ರಗೊಂಡಿರುವ ಸೂಚಕವಾಗಿರುತ್ತೆ. ಈ ಗ್ರಹಣವು ಕುಂಭ ರಾಶಿಯಲ್ಲಿ ಮತ್ತು ಶತಭಿಷ ನಕ್ಷತ್ರದಲ್ಲಿ ಸಂಭವಿಸ್ತಾ ಇರೋದ್ರಿಂದ ಇದರ ಪರಿಣಾಮ ಮತ್ತಷ್ಟು ಹೆಚ್ಚಾಗಿರುತ್ತೆ. ಚಂದ್ರ ಮನಸ್ಸಿನ ಕಾರಕನಾಗಿದ್ದು ಗ್ರಹಣದ ಸಮಯದಲ್ಲಿ ರಾಹು ಮತ್ತು ಕೇತುಗಳ ಪ್ರಭಾವದಿಂದಾಗಿ ನಮ್ಮ ಮಾನಸಿಕ ಸ್ಥಿತಿ, ಭಾವನೆಗಳು ಮತ್ತು ನಿರ್ಧಾರಗಳ ಮೇಲೆ ಪರಿಣಾಮ ಬೀರತ್ತೆ ಅಂತ ಹೇಳಲಾಗಿದೆ. ಹೀಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಮತ್ತು ಗ್ರಹಣದ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡುವುದಕ್ಕೆ ಮಂತ್ರಪಠನ, ಧ್ಯಾನ ಮತ್ತು ದಾನ ಕಾರ್ಯಗಳನ್ನು ಮಾಡುವುದು ಸೂಕ್ತ ಅಂತ ಜ್ಯೋತಿಷಾಸ್ತ್ರರು ಸಲಹೆ ನೀಡ್ತಾರೆ. ಇನ್ನು ವೈಜ್ಞಾನಿಕ ಕಾರಣ ಏನು ಗೊತ್ತಾ? ರಕ್ತ ಚಂದ್ರ ಯಾಕೆ ಕಾಣಿಸ್ಕೊಳ್ಳುತ್ತೆ, ಇದರ ಇಫೆಕ್ಟ್ ಹೇಗಿರುತ್ತೆ ಅನ್ನೋದು ವೈಜ್ಞಾನಿಕವಾಗಿ ಒಂದು ನಿರ್ದಿಷ್ಟ ಕಾರಣ ಇದೆ. ಚಂದ್ರಗ್ರಹಣದ ಸಮಯದಲ್ಲಿ ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಬರುತ್ತೆ. ಆಗ ಸೂರ್ಯನ ನೇರ ಬೆಳಕು ಚಂದ್ರನ ಮೇಲೆ ಬೀಳುವುದಿಲ್ಲ, ಬದಲಾಗಿ ಸೂರ್ಯನ ಬೆಳಕು ಭೂಮಿಯ ವಾತಾವರಣದ ಮೂಲಕ ಹಾದು ಚಂದ್ರನನ್ನ ತಲುಪುತ್ತೆ. ಭೂಮಿಯ ವಾತಾವರಣವು ಒಂದು ಫಿಲ್ಟರ್ನಂತೆ ಕಾರ್ಯನಿರ್ವಹಿಸುತ್ತೆ. ಇದು ಸೂರ್ಯನ ಬೆಳಕಿನ ನೀಲಿ ಮತ್ತು ಹಸಿರು ತರಂಗಗಳನ್ನು ಚದುರಿಸಿ ಕೆಂಪು ಮತ್ತು ಕಿತ್ತಳೆ ತರಂಗಗಳನ್ನು ಚಂದ್ರನತ್ತ ಹಾದು ಹೋಗಲು ಅವಕಾಶ ನೀಡುತ್ತೆ. ಈ ಕಾರಣದಿಂದಾಗಿಯೇ ಚಂದ್ರನು ಕೆಂಪು ಮತ್ತು ಕಂದು ಅಥವಾ ತಾಮ್ರದ ಬಣ್ಣದಲ್ಲಿ ಪ್ರಜ್ವಲಿಸ್ತಾನೆ. ಒಟ್ನಲ್ಲಿ ಈ ಚಂದ್ರಗ್ರಹಣವು ಎಲ್ಲ ರಾಶಿಗಳಿಗೆ ಸವಾಲು ಮತ್ತು ಅವಕಾಶಗಳನ್ನು ತರಲಿದೆ. ಗ್ರಹಣದ ಸಮಯದಲ್ಲಿ ಮಾನಸಿಕ ಶಾಂತಿಗಾಗಿ ಪ್ರಾರ್ಥನೆ, ಧ್ಯಾನ ಮಾಡುವುದು ಉತ್ತಮ. ಈ ಸಮಯದಲ್ಲಿ ಯಾವುದೇ ಹೊಸ ಅಥವಾ ಪ್ರಮುಖ ಕಾರ್ಯಗಳಿಗೆ ಕೈ ಹಾಕದೇ ಇರೋದು ಒಳ್ಳೆಯದು ಅಂತ ಹೇಳಲಾಗತ್ತೆ. ಇನ್ನು ಚಂದ್ರಗ್ರಹಣ ಯಾಕೆ ವಿಶೇಷತೆಯನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ತುಂಬಾ ಮಹತ್ವದ ಆಗಿದೆ. ಈ ಬಾರಿ ಚಂದ್ರಗ್ರಹಣವು ದಿನಾಂಕ 7/9/2025 ಅಂದರೆ ಭಾನುವಾರ ಭಾದ್ರಪದ ಶುಕ್ಲ ಪೂರ್ಣಿಮೆಯಂದು ಘಟಿಸಲಿದೆ. ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ. ಈ ಗ್ರಹಣವು ರಾತ್ರಿ 9:56ರಿಂದ ಸ್ಪರ್ಶಕಾಲ, ಮಧ್ಯಕಾಲ ರಾತ್ರಿ 11:42, ಮೋಕ್ಷಕಾಲ 1:27 ಅಂದ್ರೆ ಒಟ್ಟಾರೆ 3:31 ಕಾಲ ಗ್ರಹಣ ಸಂಭವಿಸಲಿದೆ. ಇನ್ನು ಗ್ರಹಣಕ್ಕೂ ಒಂದಿಷ್ಟು ಆಚರಣೆಗಳಿದಾವೆ. ಗ್ರಹಣ ಆರಂಭಕ್ಕೂ ಮುನ್ನವೇ ಊಟ ಪಾನೀಯ ಸೇವನೆ ಮಾಡಿಕೊಳ್ಳುವುದು ಕಡ್ಡಾಯ ಅಂತ ಹಿಂದೂ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಗ್ರಹಣ ಕಾಲದಲ್ಲಿ ಆಹಾರ, ನೀರು ಸೇವನೆ ಮಾಡುವುದು ನಿಷಿದ್ಧವೆಂದು ಹೇಳಲಾಗಿದೆ. ಈ ಸಮಯದಲ್ಲಿ ದೇವರ ನಾಮಸ್ಮರಣೆ, ಮಂತ್ರ, ಸ್ತೋತ್ರ ಪಠನೆ ಮತ್ತು ಕೆಲವೊಂದಿಷ್ಟು ಶುಭವೆಂದು ಪುರಾಣಗಳು ಹೇಳಲಾಗುತ್ತೆ. ಈ ಸಮಯದಲ್ಲಿ ದೇವನಾಮಸ್ಮರಣೆ ಮಾಡುವುದು, ಮಂತ್ರ ಪಠನೆ ಮಾಡುವುದು ಶುಭ ಅಂತ ಹೇಳಲಾಗಿದೆ. ಇನ್ನು ಗ್ರಹಣದ ವೇಳೆಯಲ್ಲಿ ಗರಿಕೆ, ದರ್ಬೆ, ತುಳಸಿಯಿಂದ ನೀರನ್ನ ಸ್ವಚ್ಛ ಮಾಡಬೇಕು. ಗ್ರಹಣದ ನಂತರ ಅದೇ ನೀರಲ್ಲಿ ಸ್ನಾನ ಮಾಡಬೇಕು. ಮನೆಯಲ್ಲಿ ದೇವರ ಪೂಜಾ ಸ್ಥಾನ ಸೇರಿದಂತೆ ಸಂಪೂರ್ಣ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಪದ್ಧತಿಯಾಗಿದೆ. ಗರ್ಭಿಣಿ ಮಹಿಳೆಯರು ಗ್ರಹಣದ ಸಮಯದಲ್ಲಿ ಚೂರಿ, ಕತ್ತರಿ ಮುಂತಾದ ಸಾಧನಗಳನ್ನು ಬಳಸಬಾರದು ಎಂಬ ನಂಬಿಕೆ ಇಂದಿಗೂ ಕೂಡ ಜೀವಂತವಾಗಿದೆ. ಜೊತೆಗೆ ಗ್ರಹಣದ ನಂತರ ದಾನ ಧರ್ಮ, ಅನ್ನ ಸಂತರ್ಪಣೆ ಮಾಡುವುದು ಅತ್ಯಂತ ಪುಣ್ಯಕರ ಅಂತ ಹಿರಿಯರು ಹೇಳ್ತಾರೆ. ಇನ್ನು ನಿಮ್ಮ ರಾಶಿಯ ಮೇಲೆ ಗ್ರಹಣದ ಪರಿಣಾಮ ಇದೆಯಾ? ಚಂದ್ರಗ್ರಹಣ ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ
ಮೇಷರಾಶಿ. ಶನಿ ಸಾಡೆಸಾತಿಯಿಂದ ಬಳಲ್ತಾ ಇರುವ ಮೇಷರಾಶಿಯವರಿಗೆ ಈ ಗ್ರಹಣವು ಶುಭ ಫಲಿತಾಂಶವನ್ನು ತರುತ್ತೆ. ವೃತ್ತಿ ಜೀವನದಲ್ಲಿ ದೊಡ್ಡ ಲಾಭಗಳು, ಉದ್ಯೋಗ ಬದಲಾವಣೆ ಅವಕಾಶಗಳು ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುತ್ತೆ. ವೃಷಭ ರಾಶಿಯವರಿಗೆ ವೃತ್ತಿ ಮತ್ತು ಗೃಹ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತೆ. ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧ ಬೆಳೆಸಲು ಇದು ಸರಿಯಾದ ಸಮಯವಾಗಿದೆ. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಬಹುದು, ಆದರೆ ಅವುಗಳನ್ನು ನೀವು ಸಮರ್ಥವಾಗಿ ನಿಭಾಯಿಸ್ತೀರಿ. ಸಿಂಹರಾಶಿ. ಸಿಂಹರಾಶಿಯವರು ಈ ಗ್ರಹಣದ ಪ್ರಭಾವಕ್ಕೆ ಹೆಚ್ಚು ಒಳಗಾಗಬಹುದು. ಇದು ನಿಮ್ಮ ವೈಯಕ್ತಿಕ ಸಂಬಂಧಗಳು ಮತ್ತು ಪಾಲುದಾರಿಕೆ ಬದಲಾವಣೆಯನ್ನು ತರಬಹುದು. ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಸಂಬಂಧಗಳು ಮುರಿದು ಬೀಳಬಹುದು, ಮತ್ತೆ ಕೆಲವು ಪ್ರಾಮಾಣಿಕ ಸಂಭಾಷಣೆಗಳ ಮೂಲಕ ಗಟ್ಟಿಯಾಗಬಹುದು. ಇದು ನಿಮ್ಮ ಅಹಂಕಾರವನ್ನು ಬಿಟ್ಟು ಸ್ವಪ್ರತಿಬಿಂಬ ಮತ್ತು ವಿನಯದ ಮೂಲಕ ನಿಮ್ಮ ಗುರುತನ್ನು ಪುನರ್ವ್ಯಾಖ್ಯಾನಿಸಲು ಉತ್ತಮ ಅವಕಾಶವಾಗಿದೆ. ತುಲಾರಾಶಿ. ತುಲಾರಾಶಿಯವರಿಗೆ ಈ ಗ್ರಹಣವು ಆರ್ಥಿಕ ಜೀವನದಲ್ಲಿ ಸಮತೋಲನ ತರಲಿದೆ. ನೀವು ಹೂಡಿಕೆ ಅಥವಾ ವ್ಯವಹಾರದ ಬಗ್ಗೆ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಯಾವುದೇ ಹೊಸ ಕಾರ್ಯಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಸೂಕ್ತ ಯೋಜನೆಗಳನ್ನು ರೂಪಿಸುವುದು ಮುಖ್ಯವಾಗಿದೆ. ಇದು ನಿಮಗೆ ವಿಶ್ವಾಸ ಅಂದರೆ ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆಯನ್ನು ತರಬಹುದು. ಧನುರಾಶಿಯವರಿಗೆ ಈ ಗ್ರಹಣವು ರಾಜಯೋಗ ತರಲಿದ್ದು ನಿಮ್ಮ ಆರ್ಥಿಕ ಜೀವನದಲ್ಲಿ ನಾಯಕತ್ವ ಸ್ಥಾನಕ್ಕೆ ಏರಲು ಸಹಾಯ ಮಾಡುತ್ತೆ. ನಿಮ್ಮ ವ್ಯವಹಾರ ಮತ್ತು ಹೂಡಿಕೆಗಳು ಲಾಭ ತರಲಿವೆ. ನೀವು ನಿಮ್ಮ ಕೌಶಲ್ಯವನ್ನು ಸ್ಥಿರ ಆದಾಯ ಮೂಲವಾಗಿ ಪರಿವರ್ತಿಸಿಕೊಳ್ಳಬಹುದು. ಮೀನರಾಶಿ. ಈ ಗ್ರಹಣವು ಮೀನರಾಶಿಯವರಿಗೆ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲಿದೆ. ನೀವು ಅನೇಕ ಮೂಲಗಳಿಂದ ಹಣ ಸಂಪಾದಿಸಬಹುದು. ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ನಿಮ್ಮ ಹಣಕಾಸಿನ ತೊಂದರೆಗಳು ಕ್ರಮೇಣ ಕಡಿಮೆಯಾಗಲಿವೆ. ಇನ್ನು ಎಚ್ಚರಿಕೆ ವಹಿಸಬೇಕಾದ ರಾಶಿಗಳು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ಗ್ರಹಣವು ಕೆಲಸ, ಆರೋಗ್ಯ ಮತ್ತು ದೈನಂದಿನ ಚಟುವಟಿಕೆಗಳ ಮೇಲೆ ಹೆಚ್ಚು ಪ್ರಭಾವ ಬೀರಲಿದೆ. ನಿಮ್ಮ ಆರೋಗ್ಯದ ಮೇಲೆ ನಿರ್ಲಕ್ಷ್ಯ ವಹಿಸಬೇಡಿ. ನೀವು ಒತ್ತಡಕ್ಕೆ ಒಳಗಾಗಬಹುದು, ಹೀಗಾಗಿ ಶಾಂತರಾಗಿರೋದು ಮುಖ್ಯ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಒಂದು ಗ್ರಹಣವು ಗೃಹ ಜೀವನ, ಕುಟುಂಬ ಮತ್ತು ಭಾವನಾತ್ಮಕ ಭದ್ರತೆಯ ಮೇಲೆ ಪ್ರಭಾವ ಬೀರುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಮುಖ್ಯ. ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ತೊಂದರೆಗಳು ಎದುರಾಗಬಹುದು, ಎಚ್ಚರದಿಂದ ಇರಿ. ಕುಂಭರಾಶಿ. ಚಂದ್ರಗ್ರಹಣವು ಕುಂಭರಾಶಿಯಲ್ಲಿಯೇ ಸಂಭವಿಸ್ತಾ ಇರೋದ್ರಿಂದ ಈ ರಾಶಿಯವರಿಗೆ ವಿಶೇಷವಾಗಿ ಜಾಗೃತರಾಗಿರಬೇಕು. ಇದು ನಿಮ್ಮ ವೈಯಕ್ತಿಕ ಮತ್ತು ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು. ಮಾನಸಿಕ ಅಶಾಂತಿ ನಿವಾರಿಸಲು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ತೊಡಗಿಕೊಳ್ಳುವುದು ಉತ್ತಮ. ಒಟ್ಟಿನಲ್ಲಿ ಈ ಚಂದ್ರಗ್ರಹಣವು ಎಲ್ಲ ರಾಶಿಗಳಿಗೆ ಸವಾಲು ಮತ್ತು ಅವಕಾಶಗಳನ್ನು ತರಲಿದೆ. ಗ್ರಹಣದ ಸಮಯದಲ್ಲಿ ಮಾನಸಿಕ ಶಾಂತಿಗಾಗಿ ಪ್ರಾರ್ಥನೆ ಮತ್ತು ಧ್ಯಾನ ಮಾಡುವುದು ಉತ್ತಮ. ಶಿವನ ಧ್ಯಾನ ಮಾಡುವುದು, ಹಿಂದೂ ನಾಮಸ್ಮರಣೆಯನ್ನು ಮಾಡುವುದು ಉತ್ತಮ. ಈ ಸಮಯದಲ್ಲಿ ಯಾವುದೇ ಹೊಸ ಅಥವಾ ಪ್ರಮುಖ ಕೆಲಸಗಳನ್ನು ಪ್ರಾರಂಭ ಮಾಡದೇ ಇರುವುದು ಸೂಕ್ತ ಅಂತ ಜ್ಯೋತಿಷ್ ಶಾಸ್ತ್ರದ ತಜ್ಞರು ಸಲಹೆಯನ್ನು ನೀಡುತ್ತಾ ಇದ್ದಾರೆ. ಇದಿಷ್ಟು ಗ್ರಹಣದ ಬಗೆಗಿನ ಮಾಹಿತಿ. ನಿಮ್ಮ ರಾಶಿ ಯಾವುದು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.